ಬಂದ್ರಾ ಬನ್ನಿ ಫ್ರೆಂಡ್ಸ್, ಇವತ್ತು ತುಂಬ ಟೇಸ್ಟಿಯಾದಂತಹ ಚುರುಮರಿ ಅಥವಾ ಮಂಡಕ್ಕಿ ಚೋಡ ಅಂತ ಕರೀತಾರೆ ಉತ್ತರ ಕರ್ನಾಟಕದಾಗ. ಅದನ್ನು ಮಾಡೋದಕ್ಕೆ ನಾನು ಖಾರ ಬೂಂದಿ ಸಿಗ್ತಾವಲ್ಲ, ಸೊ ಬೂಂದಿ ಕಾಳನ್ನು ಕರ್ಕೊಳ್ತಾ ಇದ್ದೀನಿ. ಇದನ್ನು ಹಿಟ್ಟನ್ನು ಸ್ವಲ್ಪ ಮೆದುವಾಗಿ ಕಲಿಸ್ಬಿಟ್ಟು ಈ ರೀತಿ ಜಾಲರಿಯಲ್ಲಿ ಹಾಕಿ ನಾವು ಬಿಸಿ ಎಣ್ಣೆಯಲ್ಲಿ ಹಾಕಿದರೆ ನಮಗೆ ಗುಳಿಗೆ ರೆಡಿ ಆಗ್ತಾವೆ. ತುಂಬ ಅಂದರೆ ತುಂಬ ಚೆನ್ನಾಗಿರ್ತಾವೆ. ನೀವು ಕೂಡ ಟ್ರೈ ಮಾಡಿ. ಇದೇ ರೀತಿ ಎಲ್ಲವನ್ನು ಕೂಡ ನಾವು ಒಂದೊಂದಾಗಿ 1 by 1 ಎಣ್ಣೆಯಲ್ಲಿ ಮೊದಲೇ ಫ್ರೈ ಮಾಡಿ ತೊಗೋಬೇಕು. ನೋಡಿರಿ ಎಷ್ಟು ಚೆನ್ನಾಗಿ ಬಂದಿದ್ದಾವೆ ಅಂತ. ಇವಾಗ ನೆಕ್ಸ್ಟ್ ನಾನು ಇದಕ್ಕೆ ದ್ರಾಕ್ಷಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆಗೆ. ನೀವು ಇದನ್ನು ತುಪ್ಪದಲ್ಲಿ ಕೂಡ ಕರ್ಕೋಬೋದು. ದ್ರಾಕ್ಷಿ, ಗೋಡಂಬಿ, ಬಾದಾಮಿ ನಿಮ್ಗೆ ಏನು ಬೇಕೋ ಅದನ್ನು ಹಾಕ್ಕೊರಿ. ನಾನಿವಾಗ ಶೇಂಗಾ ಕಾಳನ್ನು ಹಾಕ್ಕೊಳ್ತಾ ಇದ್ದೀನಿ. ಶೇಂಗಾ ಕಾಳನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿ ತೊಗೊಳ್ತಾ ಇದ್ದೀನಿ. ಪ್ರತಿಯೊಂದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡಿ ತೊಗೊಂಡ್ರೆ ನಾವು ನೆಕ್ಸ್ಟ್ ಮಾಡೋ ಪ್ರೊಸೀಜರ್ ತುಂಬ ಈಸಿನೇ ಇರುತ್ತೆ. ಇವಾಗ ನೋಡಿರಿ, ಇದು ಕೂಡ ಎಲ್ಲವನ್ನು ಒಂದು ಪ್ಲೇಟಲ್ಲಿ ನಾನು ಸಿಪ್ ಮಾಡ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಕೊಬ್ಬರಿಯನ್ನು ಉದ್ದುದ್ದಗೆ ಹೆಚ್ಕೊಂಡು ಕೊಬ್ಬರಿಯನ್ನು ಕೂಡ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಎಣ್ಣೆ ಸ್ವಲ್ಪ ಜಾಸ್ತಿ ಇರೋದ್ರಿಂದ ನನ್ನ ಕೊಬ್ಬರಿ ಕಪ್ಪಾಗಿದೆ. ನೀವು ಕಡಿಮೆ ಉರಿಯಲ್ಲೇ ಇಟ್ಕೊಂಡು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೆಕ್ಸ್ಟ್ ಇವಾಗ ಎಣ್ಣೆಗೆ ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ, ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ. ಜೀರಿಗೆ ಸಾಸಿವೆ ಸಿಡಿದಾದ್ಮೇಲೆ ನಾವು ಕುಟ್ಟಿಟ್ಟಿಟ್ಕೊಂಡಂತಹ ಬೆಳ್ಳುಳ್ಳಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಕರಿಬೇವು ಸೊಪ್ಪು ಕೂಡ ಹಾಕ್ಕೊಳ್ಬೋದು. ನಾನು ಕರಿಬೇವಿನ ಸೊಪ್ಪು ಹಾಕಿಲ್ಲ. ನಿಮಗೆ ಬೇಕು ಅಂದರೆ ಕರಿಬೇವಿನ ಸೊಪ್ಪು ಹಾಕೋರಿ. ನೆಕ್ಸ್ಟ್ ನಾನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು 2 ಟೇಬಲ್ ಸ್ಪೂನಷ್ಟು ಖಾರದ ಪೌಡರನ್ನು ಹಾಕ್ಕೊಳ್ತಿದ್ದೀನಿ. ನಮ್ಮದು ಖಾರ ಭಾಳ ಜಾಸ್ತಿ ಖಾರ ಇರೋದ್ರಿಂದ ನಾನು 2 ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಇದು ಒಂದು ಪ್ಯಾಕೆಟ್ ಬರುತ್ತಲ್ಲ ಮಂಡಕ್ಕಿ, ಆ ಒಂದು ಪ್ಯಾಕೆಟ್ ಪೂರ್ತಿ ಮಾಡೋದಕ್ಕೆ ಇಷ್ಟು. ಮೇಲ್ಗಡೆ ಸ್ವಲ್ಪ ಗರಂ ಮಸಾಲವನ್ನು ಹಾಕ್ಕೊಂಡಿದ್ದೀನಿ. ಈ ಎಣ್ಣೆಗೆ ನಾವು ಕರೆದಿಟ್ಕೊಂಡಂತಹ ಶೇಂಗಾ ಕಾಳನ್ನು ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಅಂದರೆ ಶೇಂಗಾ ಕಾಳು ತಿನ್ನೋದಕ್ಕೆ ಟೇಸ್ಟ್ ಆಗಿರ್ತವೆ ಅನ್ನೋದಕ್ಕೋಸ್ಕರ. ಇಲ್ಲ ಅಂದರೆ ನಾವು ಮೊದಲೇ ಎಣ್ಣೆಯಲ್ಲಿ ಫ್ರೈ ಮಾಡಿಲ್ಲ ಅಂದರೆ ಈಗ ಎಣ್ಣೆಯಲ್ಲಿ ಹಾಕಿ ಫ್ರೈ ಮಾಡ್ಕೋಬೇಕು. ಇವಾಗ ನೋಡಿರಿ, ಇದೊಂದು ಫುಲ್ಲು ಪ್ಯಾಕೆಟನ್ನು ತೊಗೊಂಡಿದ್ದೀನಿ ನಾನು. ಈ ಮಾಡಿಟ್ಕೊಂಡಂತಹ ಕರೆದಿಟ್ಕೊಂತ ಎಲ್ಲವನ್ನು ಕೂಡ ನಾವು ಮಂಡಕ್ಕಿಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಚುರುಮರಿ ಜೊತೆ ಇವೆಲ್ಲ ಚೆನ್ನಾಗಿ ಬೆರೆತ್ಕೊಂಡಾಗ ನಾವು ಮಾಡಿಟ್ಕೊಂಡಂತಹ ಒಗ್ಗರಣೆಯನ್ನು ಇದಕ್ಕೆ ಕೂಡಿಸಿ ಕೈ ಬಿಡದಂಗೆ ಪ್ರತಿಯೊಂದು ಕೂಡ ಎಲ್ಲ ಕಡೆಯೂ ಕೂಡ ಸ್ಪ್ರೆಡ್ ಆಗಬೇಕು. ಆ ರೀತಿ ಕಲಿಸ್ಬೇಕು. ಆ ರೀತಿ ಕಲಿಸಿದಾದ್ಮೇಲೆ ನೋಡ್ಕೋಬೇಕು ನಾವು ಇದೇ ಟೈಮಲ್ಲಿ ನಮಗೆ ಏನೆಲ್ಲ ಬೇಕು, ಕ್ವಾಂಟಿಟಿ ಎಷ್ಟು ಉಪ್ಪಾಗಿದೆನಾ ಖಾರ ಆಗಿದೆಯಾ ಇದೇ ಟೈಮಲ್ಲಿ ನೋಡ್ಕೋಬೇಕು. ಆಮೇಲೆ ನಾವು ನೋಡ್ಕೊಂಡ್ರೆ ಅದು ಬರೋದಿಲ್ಲ. ಸೊ ಈ ಟೈಮಲ್ಲಿ ನೋಡ್ಕೊಂಡು ಏನು ಬೇಕೋ ಅದನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊರಿ. ನೀವು ಈ ರೀತಿ ಒಮ್ಮೆ ಮಂಡಕ್ಕಿಯನ್ನು ಮಾಡಿದರೆ ಪ್ರತಿ ಸಲ ನಿಮ್ಮನ್ನೇ ಕರೆದು ಮಂಡಕ್ಕಿ ಮಾಡಿಸ್ತಾರೆ ಎಲ್ಲರೂ. ಈ ಫೈನಲ್ ಆಗಿ ನಾನು ಇದಕ್ಕೆ ಸಕ್ಕರೆ ಪೌಡರನ್ನು ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ನೀವು ಪುಟಾಣಿ ಹಿಟ್ಟು ಕೂಡ ಹಾಕ್ಕೊಳ್ಬೋದು. ನಾನು ಪುಟಾಣಿ ಕೂಡ ಕರೆದಿದ್ದೀನಿ, ಅದನ್ನು ನಿಮ್ಗೆ ತೋರಿಸೋಕೆ ಆಗಲಿಲ್ಲ ನೋಡಿರಿ. ಎಲ್ಲವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದರೆ ರೆಡಿ ಟು ಈಟ್ ಮಂಡಕ್ಕಿ ರೆಡಿ ಆಯಿತು.